ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಈಗ ಎಸ್ಪೆಷಲಿ KCET ಸ್ಟೂಡೆಂಟ್ ಜೊತೆಗೆ ನೀಟ್ ಸ್ಟೂಡೆಂಟ್ ಜಾಸ್ತಿ ತೊಗೊಳ್ತೇನೆ ನಾನು. ಯಾಕಂದರೆ ನೀಟ್ ಸ್ಟೂಡೆಂಟ್ಗೆ ಈಗ ಮೇನಾಗಿ ಅಪ್ಡೇಟು ಈಗ ತಾನೇ ಇಲ್ಲಿ ಕಾಣಿಸ್ತಿದೆ ನೋಡಿ. ಇತ್ತೀಚಿನ ಪ್ರಕಟಣೆಯಲ್ಲಿ ಹೋಗಿಬಿಟ್ರೆ ನಿಮಗೆ ನೀಟ್ಗೆ ಸಂಬಂಧಪಟ್ಟಾಗಿ ಆಯ್ಕೆ ಪ್ರವೇಶ ಲಿಂಕ್ ಅಂತ ಕೊಟ್ಬಿಟ್ಟು ಇವತ್ತಿನ ಡೇಟ್ ಕೊಟ್ಟವ್ರೆ. ಆ್ಯಂಡ್ ಅದರಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ ಎರಡನೇ ಸುತ್ತು ಅಂತ ಕೊಟ್ಟವ್ರೆ ಮತ್ತು ಆಯುಷ್ ಮೂರನೇ ಸುತ್ತು ಅಂತ ಕೊಟ್ಟವ್ರೆ. ಓಕೆ, ಇಲ್ಲಿ ಕಾಣಿಸ್ತಿದೆ. ಈಗ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈಗ ನಿಮಗೆ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ಬರ್ತಾ ಇದೆ. ನಿಮಗೆ ಎಸ್ಪೆಷಲಿ ಯಾರು ಅಂತಂದರೆ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷ್ ಸ್ಟೂಡೆಂಟ್ ಯಾರೆಲ್ಲ ಇದ್ರೋ, ನೀವು ಇನ್ ಕೇಸ್ ಸೆಕೆಂಡ್ ರೌಂಡ್ಗೆ ಮೆಡಿಕಲ್, ಡೆಂಟಲ್ಲು ಮತ್ತು ಥರ್ಡ್ ರೌಂಡ್ಗೆ ಆಯುಷ್ ಪಾರ್ಟಿಸಿಪೇಟ್ ಮಾಡ್ತಿದ್ರಂದರೆ ಸೊ ಎಲ್ಲರೂ ಹೋಗಿಬಿಟ್ಟು ಲಾಗಿನ್ ಆಗಿ ಕೆಲವೊಂದಿಷ್ಟು ಹುಡುಗರು ಕಾಸ್ಟ್ ಡೆಪಾಸಿಟ್ ಕಟ್ಟೋದಿತ್ತಂದರೆ ಕಟ್ಟಿ ನೀವೇನು ಮಾಡ್ಬೋದು ಅಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಕಡ್ಡಾಯವಾಗಿ ಅಂತ ಹೇಳಿದ್ರೆ ಕಂಪಲ್ಸರಿ ಏನು ಮಾಡಿರಿ, ಒನ್ ಟೈಮು ಲಾಗಿನ್ ಆಗಿರಿ. ಯಾಕಂತ ಹೇಳ್ತಿದ್ದಾರೆ ಅಂತಂದರೆ ಫೀಸ್ ವೇರಿಯೇಷನ್ ಆಗಿರ್ಬೋದು ನಿಮ್ಮ ಒಂದು ಆಪ್ಷನ್ಸ್ ಒಳಗಡೆ. ಸೊ ಕೆಲವೊಂದಿಷ್ಟು ಹುಡುಗರಿಗೆ 6 ಲಕ್ಷ ಇರ್ತಕ್ಕಂಥ 60,000 ಇರ್ತಕ್ಕಂಥದ್ದು 6 ಲಕ್ಷ ಆಗಿರ್ಬೋದು. ಸೊ ಹಂಗಾಗಿ ಫೀಸ್ ಏನಾದರೂ ವೇರಿಯೇಷನ್ ಆಗಿ ಏನಾದರೂ ಆಪ್ಷನ್ಸ್ಗಳಿತ್ತಂತಂದರೆ ಅಂದರೆ ಕೆಲವೊಂದಿಷ್ಟು ಏನಾಗಿರ್ತವೆ ಅಂತಂದರೆ ಈಗ ಪ್ರೈವೇಟ್ ಇರ್ತವೆ ಅನ್ಕೋರಿ, ಈಗ ಗೋರ್ಮೆಂಟ್ ಅಂತ ಇರ್ತವೆ ಅವು. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಅಪ್ಲೈ ಮಾಡಿಬಿಟ್ಟು ಏನು ಮಾಡ್ತಾರೆ, ಪ್ರೈವೇಟ್ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಗೋರ್ಮೆಂಟ್ ಬೇರೆ ಆಗ್ತದೆ, ಪ್ರೈವೇಟೇ ಬೇರೆ ಆಗ್ತದೆ, ಫೀಸ್ಗಳು ವೇರಿಯೇಷನ್ ಆಗ್ತಾ ಇರ್ತದೆ. ಸೊ ಹೋಗ್ಬಿಟ್ಟು ಒನ್ ಟೈಮು ಆಪ್ಷನ್ಸ್ನ ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ಎಲ್ಲನೂ ಕೂಡ ಸಬ್ಮಿಟ್ ಆದಮೇಲೆ ಅಂತಂದ್ರೆ ಈಗ ಆಪ್ಷನ್ ಇಂಟು ವಾಪಸ್ ನೀವು ರೀಅರೇಂಜ್ ಮಾಡ್ಕೋಬೋದು. ಇವಾಗ ನೀವು ಏನು ಮಾಡ್ಬೋದು ಅಂತಂದರೆ ಈಗ ಫಾರಿಕಿ ಕಾಲೇಜ್ ಏನಿದೆ ಅದನ್ನ ಹೊಸದಾಗಿ ಆ್ಯಡ್ ಮಾಡ್ಬೋದು. ಆ್ಯಂಡ್ ಈಗಿರ್ತಕ್ಕಂಥ ಆಪ್ಷನ್ಸ್ಗಳನ್ನ ಏನು ಮಾಡ್ಬೋದು ಅಂತಂದರೆ ಡಿಲೀಟ್ ಮಾಡಬಹುದು, ರೀಅರೇಂಜ್ ಮಾಡಬಹುದು. ಸೊ ಹಂಗಾಗಿ ಕೆಲವೊಂದಿಷ್ಟು ಹುಡುಗರಿಗೆ ಸೆಕೆಂಡ್ ಪ್ರಾವಿಸ್ನಲ್ ಬಿಟ್ಟಿದ್ರೆ ಆಗಲೇ ನೀಟ್ಗೆ. ಸೊ ಯಾರಿಗಾದ್ರೂ ಇಷ್ಟ ಇಲ್ಲ ಅಂತಂದರೆ ಈಗ ಅಂತ ಡಿಲೀಟ್ ಮಾಡ್ಕೊಂಡಿದ್ರೆ ಮಾಡ್ಕೋರಿ. ಬೈ ಮಿಸ್ಟೇಕ್ಸ್ ಆಗಿ ಏನಾದರೂ ಆಪ್ಷನ್ ಎಂಟ್ರಿ ಮಾಡಿತ್ತಂತಂದರೆ ಇವಾಗ ಡಿಲೀಟ್ ಮಾಡ್ಕೊಂಬಿಡಿ. ಯಾಕಂದರೆ ಇದು ಲಾಸ್ಟ್ ನಿಮಗೆ ಪ್ರಾವಿಸ್ನಲ್ ಅಂತ ಆಗ್ತದೆ, ನಾಳೆವರೆಗೂ ಕೂಡ ಟೈಮ್ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಆಪ್ಷನ್ ಎಂಟ್ರಿ ಹೊಸದಾಗಿ ಫ್ರೆಶ್ ಆಗಿ ಕೂಡ ಏನಪ್ಪ ಆಗ್ತದೆ ಅಂತಂದರೆ ಮಾಡ್ಬೋದು. ಬಟ್ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಇದ್ದಿರ್ತಕ್ಕಂಥದ್ದು ಡಿಲೀಟ್ ಮಾಡ್ಕೋಬೋದು, ಮಾಡಿಫಿಕೇಷನ್ ಮಾಡ್ಕೋಬೋದು. ಸೊ ಹಂಗಾಗಿ ಇದರ ತಕ್ಕನಾಗಿ ಡೀಟೇಲ್ಸ್ ನಿನ್ನೇನು ಕೂಡ ಕೊಟ್ಟಿದ್ರು. ಈಗ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ ಈಗ KCET ಸ್ಟೂಡೆಂಟ್. ಓಕೆ, KCET ಸ್ಟೂಡೆಂಟ್ ಯಾರು ಇರ್ತಾರೆ ಅಂತಂದರೆ ಈಗ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ ಎಲ್ಲನೂ ಕೂಡ ಇರ್ತಾರೆ. ಈಗ ಅಡ್ಮಿಷನ್ ಕೂಡ ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ನೀವು ಮೆಡಿಕಲ್ಗೆ, ಎಸ್ಪೆಷಲಿ ಮೆಡಿಕಲ್ಗೆ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಮತ್ತೆ 1 ಲಕ್ಷ ರೂಪಾಯಿ ಈಗ ಕಟ್ಟಿದ್ರು ಸಹಿತ ಮತ್ತೆ ಈಗ ಕಟ್ಟಿ ಇರ್ತೀರ, ಆದರೂ ಕೂಡ 1 ಲಕ್ಷ ರೂಪಾಯಿ ಕಾಸ್ಟ್ ಡೆಪಾಸಿಟ್ ಕಟ್ಟಬೇಕಾಗ್ತದೆ. ಸೊ ಕಟ್ಟಿದರೆ ಮಾತ್ರ ನಿಮ್ಗೆ ಇಂಟ್ರೆಸ್ಟ್ ಇದೆ, ಹಂಗಾಗಿ ಇವ್ರಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಕನ್ಸಿಡರ್ ಮಾಡ್ಕೊತಾರೆ. ಸೊ ಹಂಗಾಗಿ ಈಗ ಹೊಸದಾಗಿ ಯಾರಾದರೂ ಕಾಸ್ಟ್ ಡೆಪಾಸಿಟ್ ಕಟ್ಟಿ ಆಪ್ಷನ್ ಎಂಟ್ರಿ ಮಾಡೋಂಗಿತ್ತಂದರೆ ಮಾಡ್ಕೊರಿ. ಆ್ಯಂಡ್ ಥ್ಯಾಂಕ್ ಯು KA. ಆ್ಯಂಡ್ ಇದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ MCC ಕಡೆಯಿಂದ ಯಾರಿಗೆ MCC ಕಡೆಯಿಂದ ಏನಂತಂದರೆ ಪ್ರಾವಿಸ್ನಲ್ ಒಂದು ರಿಸಲ್ಟ್ ಅನ್ನೋದು ಬಂದೈತೆ. ಸೊ ಇದನ್ನು ಕೂಡ ಫೈನಲ್ ರಿಸಲ್ಟ್ ಬರೋಕ್ಕಂತ ಮುಂಚೆ ನಮ್ಮ KA ನಾಳೆನೂ ಕೂಡ ಎಲ್ಲನೂ ಕೂಡ ಏನು ಮಾಡ್ತಾರೆ ಅಂತಂದರೆ ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ ನಾಳೆ ಒಂದನ್ನು ನಡೆಸಿ ಕ್ಲೋಸ್ ಮಾಡ್ತಾರೆ. ನಮ್ಮ KA ಕೂಡ ಒಂದು ಪ್ರಾವಿಸ್ನಲ್ ಅಂದರೆ ಫೈನಲ್ ಪ್ರಾವಿಸ್ನಲ್, ನಮ್ಮ KA ಫೈನಲ್ ಪ್ರಾವಿಸ್ನಲ್ ರಿಸಲ್ಟ್ ಬರ್ತದೆ. ಸೊ ಅವಾಗ ನೀವೇನು ಮಾಡ್ಬೋದು ಅಂತಂದರೆ KA ಕೂಡ ಒಂದು ಏನಾಗಿದೆ ಅಂತಂದರೆ ಒಂದು ರಿಸಲ್ಟ್ ಇದೆ. ಆ್ಯಂಡ್ MCCಯಲ್ಲೂ ಕೂಡ ಏನಂತಂದರೆ ಫೈನಲ್ ರಿಸಲ್ಟ್ ಬರ್ತದೆ, ಇದು ಫೈನಲ್ ಬರ್ತದೆ. ಸೊ ಹಂಗಾಗಿ ನಿಮ್ಗೆ ಎರಡೂ ಕೂಡ ಒಂದು ಐಡಿಯಾ ಸಿಕ್ಬಿಡ್ತದೆ, ಯಾವುದಾದ್ರೂ ಒಂದು ಹೋಗ್ಬೇಕಂತಂದ್ರು. ಈ MCCಲಿ ಹೋಗ್ಬಿಟ್ಟು ಸೀಟ್ ಸಿಕ್ಕಿದೆ, ನಾವು ಅವಾಗ ಅಡ್ಮಿಷನ್ ಮಾಡ್ಕೊತೇನೆ ಅಂತಂದರೆ KA ಥ್ರೂ ಏನು ಮಾಡ್ಬೋದು ಅಂತಂದರೆ ಕ್ವಿಟ್ ಬಟನ್ ಅಂತ ಕೊಡ್ತಾರೆ. ಕ್ವಿಟ್ ಕೊಟ್ಬಿಟ್ಟು ನೀವು MCCಲಿ ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಕೋಬೋದು. ಇಲ್ಲ ನಾನು ಏನು ಮಾಡ್ತಾರೆ KA ಕೂಡ ನೋಡ್ತೀನಿ, KA ಫೈನಲ್ ಬಂದ ಮೇಲೆ ನೋಡ್ತೀನಿ ಅಂತಂದರೆ ಎರಡೂ ಕೂಡ ನೋಡಿಕೊಂಡು ಕೂಡ ನೋಡ್ಬೋದು. ಆ ರೀತಿಯೂ ಕೂಡ ಇರ್ತದೆ. ಓಕೆ, ನೋಡ್ಕೊರಿ. ಬಟ್ ಅಂದರೆ ಈಗ ಪ್ರೈಸ್ನಲ್ಲಿ ಬರೋದೇನಿದೆ ಅದೇ ಫೈನಲ್ಲು ನಾನು ಹೇಳ್ತಿರೋದು. ಮತ್ತು KA ಫೈನಲ್ಗೋಸ್ಕರ ವೇಟ್ ಮಾಡೋದಲ್ಲ, KA ಪ್ರೈಸ್ನಲ್ಲಿ ಏನು ಬರ್ತದೋ ಅದೇ ಫೈನಲ್ ಇರ್ತದೆ. ಸೊ ನಿಮ್ಮ ಹುಡುಗರಿಗೆ ಒಂದು ಏನೋ ಒಂದು ಕ್ವಿಟ್ ಬಟನ್ ಕೊಡ್ಲಿಕ್ಕೆ ಏನು ಮಾಡಿದ್ದಾರೆ, ಪ್ರೈಸ್ನಲ್ ಅಂತ ಬಿಟ್ಟಿದ್ದಾರೆ. ಸೊ ಹಂಗಾಗಿ ನೀವು ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿತ್ತಂದ್ರೂ ಸಹಿತ ಇವಾಗಲೇ ಓಕೆ ಮೀನ್ಸ್ ಎಲ್ಲಿ ಹೇಳ್ತಿದ್ದೀನಿ ಅಂತಂದರೆ MCC ಕಡೆಯಿಂದ ಈಗ ಏನು ರಿಸಲ್ಟ್ ಬರ್ತದೋ ಫೈನಲ್ ರಿಸಲ್ಟು, ಅವಾಗ ನಮ್ಮ KA ಕೂಡ ಒಂದು ಪ್ರಾವಿಸ್ನಲ್ ಅಂತ ಬಂದಿರ್ತದೆ. ಅವಾಗ ಡಿಸೈಡ್ ಮಾಡ್ಕೊಂಬಿಡಿ ಎಲ್ಲಿ ಹೋಗ್ಬೇಕಂತಂದು. ಯಾಕಂದರೆ ನಿಮಗೆ KA ಫೈನಲ್ ರಿಸಲ್ಟ್ ಬಂದರೆ ನಿಮಗೆ KA ಅಡ್ಮಿಷನ್ ಆಗಲೇಬೇಕಾಗ್ತದೆ. ಸೊ ಹಂಗಾಗಿ ಇಲ್ಲ ನಮಗೆ KA ಪ್ರಾವಿಸ್ನಲ್ ಇನ್ನೂ ಕೂಡ ಪ್ರಾವಿಸ್ನಲ್ ಇದೆ, MCC ಫೈನಲ್ ಇದೆ, ನಾನು MCCಲೇ ಹೋಗಿ ಅಡ್ಮಿಷನ್ ಮಾಡ್ಕೊತೇನೆ ಅಂತಂದರೆ KA ಮುಖಾಂತರ ಆರಾಮಾಗಿ ಕ್ವಿಟ್ ಬಟನ್ ಕೊಟ್ಟು ಹೋಗ್ಬೋದು. ಆಪ್ಷನ್ಸ್ಗಳು ಅವರ KA ಫ್ರೀಯಾಗಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಸೇರ್ಕೊಂಡ್ರು. ಆ್ಯಂಡ್ ಆಪ್ಷನ್ ಎಂಟ್ರಿ ನಾಳೆವರೆಗೂ ಕೂಡ ಮಾಡಿ, ಅದಾದ ತಕ್ಷಣ ನೆಕ್ಸ್ಟ್ ನಿಮ್ಮದು ಕೂಡ ರಿಸಲ್ಟ್ ಕೂಡ ಬರ್ತದೆ, ಅಡ್ಮಿಷನ್ ಕೂಡ ಕ್ಲೋಸ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಆಯುಷ್ ಸ್ಟೂಡೆಂಟ್ ಕೂಡ ನಿಮಗೂ ಕೂಡ ಥರ್ಡ್ ರೌಂಡು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸರಿ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.